ಇರ್ತಕ್ಕಂಥ ಅಧಿಕಾರಿಗಳೇ, ಎಲ್ಲ ಪುರಸಭಾ ಮತ್ತು ಜನಪ್ರತಿನಿಧಿಗಳೇ, ಇವತ್ತು ಏನು ಚರ್ಚೆ ಮಾಡಲಿಕ್ಕೆ ಇಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಒಂದು ತೀರ್ಮಾನಕ್ಕೆ ಬರೋಣ. ಈಗ 11 ಆಗಿ ರೈತರಿಗೆ ಮ್ಯಾಕ್ಸಿಮಮ್ ಎಷ್ಟು ದುಡ್ಡು ಸಿಗುತ್ತೋ ಅಷ್ಟನ್ನು ಕೂಡ ಕೊಟ್ಟರೆ ನಮ್ಗೆ ಅನುಕೂಲ ಅಂತಕ್ಕಂಥದ್ದು ಮೊದಲನೇದು ಒಂದು ತೀರ್ಮಾನ. ಆ ರೈತರಿಗೆ ಕಡಿಮೆ ಆಗಬಾರ್ದು ಅಂತಕ್ಕಂಥದ್ದು ಒಂದು. ಅದರಿಂದ 11 ನೋಟಿಫಿಕೇಷನ್ ಆಗಿ ನೇರ ಖರೀದಿ ಆದರೆ ಕಡಿಮೆ ದುಡ್ಡು ಬರ್ತದೆ ಅನ್ನೋ ಅಭಿಪ್ರಾಯ ಎಲ್ರಿಗೂ ಕೂಡ ಇದೆ. ಅಲ್ಲಿ ಕೂತ್ಕೊಂಡು ಜಿಲ್ಲಾಧಿಕಾರಿಗಳ ಜೊತೆ ನಿಮ್ಮ ಜೊತೆ ಕೂತ್ಕೊಂಡು ಏನಾದರೂ ಕೂಡ ಅದನ್ನು ಬಗೆಹರಿಸಿದ್ರೆ ಅಲ್ಲಿ ಒಂದು ಸ್ವಲ್ಪ ಕಡಿಮೆ ಹಣ ಆಗುತ್ತೆ ಅನ್ನೋದು ಕೆಲವರು ಅಭಿಪ್ರಾಯ ಇರೋದ್ರಿಂದ ಅದು ಬೇಡ ಅಂತ ತಿಳ್ಕೊಂಡೀಗ ಏನು ಅವಾರ್ಡ್ ಆದಮೇಲೆ ನಾವು ಹಣವನ್ನು ತೊಗೊಂಡ್ರೆ ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ. ಬಡ್ಡಿ ಸಮೇತ 12% ಬಡ್ಡಿಯಿಂದ 11 ಕಾಲದಿಂದ ಇನ್ನು ಅವಾರ್ಡ್ ಆಗೋವರೆಗೂ ಕೂಡ ನಿಮಗೆ 12% ಬಡ್ಡಿಯನ್ನು ಸೇರಿಸಿ ಹಣವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಒಂದು. ಈಗ ಅದರಲ್ಲಿ ಇವತ್ತು ನಾವೆಲ್ಲರೂ ಕೂಡ ಅವಾರ್ಡ್ ಆದಮೇಲೆ ಹಣ ತಗೊಳ್ಳೋದಕ್ಕೆ ಒಂದು ತೀರ್ಮಾನ ಮಾಡ್ಬೋದು ಅಂತ ನನ್ನ ಭಾವನೆ. ಹೌದಾ? ನೀವೆಲ್ಲರೂ ಒಪ್ಪಿದ್ರೆ ಅವಾರ್ಡ್ ಆದಮೇಲೆ ನಿಮ್ಮ ಹಣ ತೊಗೊಳ್ಳೋಕ್ಕೆ ನಾವೆಲ್ಲರೂ ಕೂಡ ವ್ಯವಸ್ಥೆ ಮಾಡ್ಕೊಳ್ಳೋದು ಸೂಕ್ತ ಅಂತ ನನ್ನ ಭಾವನೆ. ಈಗ 11 ಆಗಿರೋದ್ರಿಂದ ಸುಮಾರು ಈಗಾಗಲೇ ಅವಾರ್ಡು 72 ಜನಕ್ಕೆ ಅವಾರ್ಡ್ ಆಗಿದೆ. 72 ಜನದಲ್ಲಿ ಯಾರ್ಯಾರು ನಿಮ್ಮ 12 ದಾಖಲೆಗಳನ್ನ ಒದಗಿಸ್ಕೊಟ್ಟಿರ್ತೀರೋ ಅವ್ರದ್ದು ಒಂದು ವಾರದಲ್ಲೇ ಹಣವನ್ನು ಕೊಡಿಸ್ಲಿಕ್ಕೆ ಇವತ್ತು ಇಲಾಖೆಯವರು ಮುಂದಾಗ್ತಾರೆ. ಅದನ್ನು ದಯಮಾಡಿ 72 ಜನನೂ ಕೂಡ ಅದನ್ನು ಶೀಘ್ರವಾಗಿ ನಿಮ್ಮ ದಾಖಲೆಗಳನ್ನು ಕೊಟ್ಟು ನೀವು ಅದರಲ್ಲಿ ಬರ್ತಕ್ಕಂಥ ಹಣವನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ವಿನಂತಿ ಮಾಡೋದ್ರ ಜೊತೆಯಲ್ಲಿ ಯಾವ್ದಾವ್ದು ಕೈಬಿಟ್ಟ ಪ್ರಕರಣಗಳಿತ್ತು, ಕೈಬಿಟ್ಟ ಪ್ರಕರಣ ಸುಮಾರು 52 ಇದ್ದಾವೆ. 52 ಕೂಡ ಅವ್ರದ್ದೆಲ್ಲರನ್ನೂ ಕೂಡ ಈಗ JMC ಮಾಡಿ 11 ನೋಟಿಫಿಕೇಷನ್ ಈಗಾಗಲೇ ಇಶ್ಯೂ ಮಾಡಿದ್ದಾರೆ. ಆ 11 ನೋಟಿಫಿಕೇಷನ್ ಇಶ್ಯೂ ಮಾಡಿದರೆ ಇಶ್ಯೂ ಮಾಡಿದ್ಮೇಲೆ ಖಂಡಿತ ಅದು ಖರೀದಿಗೆ ಅದು ನಿಮ್ಮದು ಕೂಡ ಅವಾರ್ಡ್ ಆಗೋಂಥ ಸ್ಟೇಜ್ಗೆ ಬರ್ತದೆ. ಅವಾರ್ಡು ಕೂಡ ಶೀಘ್ರದಲ್ಲೇ ಮಾಡೋವಂಥ ಕೆಲಸ ಇನ್ನು 2 ತಿಂಗಳಲ್ಲಿ ಮಾಡೋವಂಥ ಕೆಲಸ ಮಾಡ್ತಾರೆ. ಅದನ್ನು ಮಾಡಿ ನಿಮ್ಮನ್ನು ಕೂಡ ಇವತ್ತು ಅವಾರ್ಡ್ನಲ್ಲಿ ಬರ್ತಕ್ಕಂಥ ಹಣವನ್ನು ಕೊಡಿಸ್ಲಿಕ್ಕೆ ಮುಂದಾಗ್ತೇವೆ. ನೀವೆಲ್ಲರೂ ಕೂಡ ಈಗಿನ ಬರಗಾಲನ ಪರಿಸ್ಥಿತಿನ ನೋಡಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದು ತೀರ್ಮಾನಕ್ಕೆ ಬಂದು ಕೆಲಸ ಆಗಲಿ ಅಂತ ಅನ್ನೋದು ನೀವೇನಾದ್ರು ಅಭಿಪ್ರಾಯ ಕೊಟ್ಟರೆ ಯಾವತ್ತಿದ್ರೂ ದುಡ್ಡು ಬಂದೇ ಬರ್ತದೆ. ಅದರಲ್ಲಿ ನಾವು ಕೂಡ ನಿಮ್ಮ ಜೊತೆ ಇದ್ದೇ ಇರ್ತೀವಿ. ಅದರಿಂದ ನೀವೆಲ್ಲ ಒಪ್ಪಿದ್ರೆ ಕಾಮಗಾರಿ ಆದರೆ ಮುಂದಿನ ನೀರು ಬಿಡೋದಕ್ಕೆ ಏನಾದ್ರು ಮಾಡಿ ನೀರು ಬಿಡಿಸ್ಲಿಕ್ಕೆ ಮುಂದಾದರೆ ರೈತರಿಗೆ ಅನುಕೂಲ ಅಂತಕ್ಕಂಥ ದೃಷ್ಟಿಯಿಂದ ಎಲ್ರಿಗೂ ಕೂಡ ಇವತ್ತು ಬೋರ್ವೆಲ್ಲು ಎಷ್ಟು ಬೋರ್ವೆಲ್ ಕೊಡಿದ್ರು 2 ವರ್ಷ ಒಳ್ಳೆ ಮಳೆ ಆದರೂ ಕೂಡ ಈ ಸತಿ ನೀರಿನ ಸ್ಥಿತಿ ಯಾಕೋ ಇಷ್ಟು ಆಳಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಮುಂದೆ ಇದು ಸುಧಾರಿಸ್ಬೇಕು ಅಂದರೆ ಅಂತರ್ಜಲ ಹೆಚ್ಚಲೇಬೇಕು. ಅಂತರ್ಜಲ ಹೆಚ್ಚಬೇಕು ಅಂದರೆ ನೀರು ಹರಿಬೇಕು. ನೀರು ಹರಿದ್ರೆ ಒಳಗೆ ಅಂತರ್ಜಲ ಹೆಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಎಲ್ಲರೂ ಕೂಡ ಒಂದು ದೊಡ್ಡ ಮನಸ್ಸು ಮಾಡಿ ನಾವೆಲ್ಲ ಆ ಕೆಲಸವನ್ನು ಪ್ರಾರಂಭ ಮಾಡ್ಕೊಳ್ಳಿ. ಇದನ್ನು ಹಣನ ಕೊಡಿಸೋದು ಜೊತೆಯಲ್ಲಿ ಎರಡೂ ಕೂಡ ಮಾಡಿ ಅಂತ ನೀವೆಲ್ಲರೂ ಕೂಡ ಒಂದು ಅಭಿಪ್ರಾಯ ಕೊಟ್ಟರೆ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಮುಂದಾಗ್ಬೋದು. ನಿಮ್ಮ ತೀರ್ಮಾನ ದಯಮಾಡಿ ನಿಮ್ಮನ್ನು ನಾವು ಕೆಲಸ ಮಾಡೋದ್ರ ಜೊತೆ ನಿಮ್ಮ ಹಣನೂ ಕೂಡ ಕೊಡಿಸ್ಬೇಕು. ಅದು ಜವಾಬ್ದಾರಿ. ಎರಡನ್ನೂ ಕೂಡ ಜೊತೆಯಲ್ಲಿ ಆಗ್ತಕ್ಕಂಥದ್ದು. ನಿಮ್ಮ ದಾಖಲೆಗಳನ್ನ ಎಲ್ಲ ಸರಿಪಡಿಸ್ಕೊಂಡು ಎಲ್ಲರೂ ಕೂಡ ಕೊಡುವಂಥ ಕೆಲಸ. ಮತ್ತು ಅಗಸರಳ್ಳಿಲಿ ಒಬ್ರದ್ದು ಸಮಸ್ಯೆ ಇದೆ, ಅದನ್ನು ಕೂರಿಸ್ಕೊಂಡು ಚರ್ಚೆ ಮಾಡ್ತೀವಿ. ಏನಾಗಿದೆ, ಒಬ್ಬರು ಬೇರೆ ಸಮಾಜದವರು ಅವ್ರದ್ದು ಜಮೀನು ಅಂತಕ್ಕಂಥದ್ದು, ಇನ್ನೊಬ್ರು ಯಾರೋ ಖರೀದಿ ಮಾಡಿದರೆ ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಬಿಟ್ಟರೆ ಬೇರೆ ಏನೋ ಕಾನೂನು ರೀತಿಯಲ್ಲ, ಅವರಿಬ್ಬರಲ್ಲಿ ಯಾರಿಗೆ ಪರಿಹಾರ ಬರಬೇಕು ಅನ್ನೋದು ಒಂದಿದೆ ಅಲ್ಲಿ ಅಗಸರಳ್ಳಿಲಿ ಅಷ್ಟೇ. ಇದು ಬಿಟ್ಟರೆ ಮತ್ತೆ ಕಾಡನಹಳ್ಳಿದಿದೆ. ಕಾಡನಹಳ್ಳಿದು ಕೂಡ ನಾಳೆ ಕೂತ್ಕೊಂಡು ಅದನ್ನು ಕೂಡ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ನೀವೆಲ್ಲ ರೈತರು ಯಾವ ರೀತಿ ಹೇಳ್ತೀರಾ, ನೀವೆಲ್ಲ ಇಲ್ಲ ಕೆಲಸ ಆಗಲಿ ಅಂದರೆ ಕೆಲಸ ಮಾಡಲಿಕ್ಕೆ ಮುಂದಾಗ್ತಾರೆ, ಇಲ್ಲ ಅಂತಂದರೆ ಹಣ ಕೊಟ್ಟೆ ಮುಂದವರಿ ಅಂತಂದರೆ ಆ ಥರನೂ ಮಾಡ್ತಾರೆ. ಬಟ್ ನೀವು ಪರಿಸ್ಥಿತಿ, ಈಗಿನ ನೀರಿನ ಪರಿಸ್ಥಿತಿ ನೋಡಿ ನೀವು ತೀರ್ಮಾನ ಕೊಡಬೇಕಾಗಿರೋರು. ಯಾಕೆಂದರೆ ನೀವು ಜನಗಳು ಇಲ್ಲ ಕೆಲಸ ಮಾಡಲಿ, ನೀರು ಬಂದರೆ ನಮ್ಗೆ ಅನುಕೂಲ ಅಂದರೆ ಇವತ್ತು ಹೇಮಾವತಿ ನೀರು ಬಿಟ್ಟಿದ್ದಾರೆ ಕುಡಿಯೋದಕ್ಕೆ. ಚಿಕ್ಕನಾಯಕನಿಗೆ ಇವತ್ತು ಬರ್ತದೆ ನಮಗೆ 12 ದಿವಸನ 15 ದಿವಸನ ಬಿಟ್ಟಿರ್ಬೇಕಲ್ಲ, 12 ದಿವಸ ಅದು ಆ ಥರ ಆಗ್ತದೆ. ಆದ್ದರಿಂದ ಏನಾದರೂ ಒಂದು 2-3 ವರ್ಷ ನೀರು ಹರಿದ್ರೆ, ನಮ್ಮ ಕಾಲುವೆಗಳಲ್ಲಿ ನೀರು ಹರಿದ್ರೆ ಅಂತರ್ಜಲ ಹೆಚ್ಚುತ್ತದೆ. ನಾವು ಬೋರಿಗೆ ಆಗ್ತಕ್ಕಂಥ ಬಂಡವಾಳ ಎಲ್ಲೋ ಒಂದು ಕಡೆ ಕಳ್ಕೊತೀವಿ. ರೈತರು ನಾವು ಯಾವತ್ತಿದ್ರೂ ನಮಗೆ ನಷ್ಟನೇ. ಇಲ್ಲ ಜಾಸ್ತಿ ಮಳೆ ಆದರೂ ಕಷ್ಟ, ಕಡಿಮೆ ಮಳೆ ಆದರೂ ಕಷ್ಟ, ಅತಿವೃಷ್ಟಿ ಆದರೂ ನಮಗೆ ತೊಂದರೆ, ಅನಾವೃಷ್ಟಿ ಆದರೂ ನಮಗೆ ತೊಂದರೆ. ಈಗ ನೀರಿಲ್ಲ ಅಂತಂದರೆ ಬೋರಿಗೆ ಬಂಡವಾಳ ಹಾಕಿ ಎಲ್ಲರೂ ಕೂಡ ಕೊರಿಸ್ತಾ ಇರ್ತಕ್ಕಂಥದ್ದು ನಾವು ಈಗ ನೋಡಿದಾಗ ಅದಕ್ಕೆ ಶಾಶ್ವತವಾದ ಪರಿಹಾರ ಆಗಬೇಕು ಅಂದರೆ ಇಲ್ಲಿ ಅಂತರ್ಜಲ ಹೆಚ್ಚಬೇಕು. ಅದರಿಂದ ನೀರು ಹರಿತಕ್ಕಂಥ ಕೆಲಸ ಮಾಡಿ ಎಲ್ಲ ಭಾಗದಲ್ಲೂ ಕೂಡ ಇವತ್ತು
ಹೇಮಾವತಿ ನೀರೇನಾದ್ರು ನಮಗೆ ಬಂದರೆ ಖಂಡಿತ ರೈತರಿಗೆ ಅನುಕೂಲ ಆಗ್ತದೆ. ಅದರಿಂದ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ಈ ಕೆಲಸ ಮಾಡೋಕ್ಕೆ ಬಿಟ್ಟರೆ ಮುಂದಿನ ಅವಧಿಗೆ ನೀರು ಏನು ಮುಂದಿನ ಮಳೆಗಾಲ ಆದಮೇಲೆ ನೀರು ಬಿಟ್ಟಾಗ ಈ ಭಾಗಕ್ಕೂ ನೀರು ಬಿಟ್ಟರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ದಯಮಾಡಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ.